2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಕ್ಷಿಪ್ರ ಕ್ರಾಂತಿ ಆಗತ್ತೆ ಅನ್ನುವಂತಹ ಚರ್ಚೆ ನಡೀತಿದೆ. ಇದಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಒಂದು ಬಾಂಬ್ ಸಿಡಿಸಿದ್ರು. ಕಾಂಗ್ರೆಸ್ ಸರ್ಕಾರವೇ ಇರೋದಿಲ್ಲ, ಮತ್ತೊಂದು ಸರ್ಕಾರ ಬರುತ್ತೆ, ಮಹಾರಾಷ್ಟ್ರ ಮಾದರಿಯಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬರುತ್ತೆ ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟಿದ್ರು. ಆದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರ ಬಿಜೆಪಿಯಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗತ್ತೆ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಯಾಕೆ ಈ ಮಾತನ್ನ ಹೇಳಿದ್ರು? ನಿಮಗೆ ಒಂದು ಪ್ರಕರಣವನ್ನ ನೆನಪು ಮಾಡಿಕೊಡ್ಬೇಕು. ಚಾಮರಾಜನಗರದ ಮಾಜಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ಕಾಣಿಸ್ಕೊಂಡ್ರು. ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹಾಡಿ ಹೊಗಳೋ ಮೂಲಕ ಯಡಿಯೂರಪ್ಪ ಅವರು ಬೇರೆ ಸಂದೇಶವನ್ನ ರವಾನಿಸಿದ್ರು. ಅಕ್ಕಪಕ್ಕ ಕೂತಾಗ ಒಂದು ಚಿಕ್ಕ ಚೀಟಿಯನ್ನ ಕೊಟ್ಟು ಮತ್ತು ಒಂದು ಮುನ್ನುಡಿಯನ್ನ ಬರೆದ್ರು. ಆ ಮುನ್ನುಡಿ ಈಗ ಚರ್ಚೆ ಆಗ್ತಿರುವಂತಹ ಸಂಗತಿ. ಎಲ್ಲವೂ ಕೂಡ ಬೇರೆಯದ್ದೇ ಸಂದೇಶವನ್ನ ರವಾನಿಸ್ತೀವಿಯಾ? ಬಿಜೆಪಿ ಒಳಗಡೆ ಚರ್ಚೆ ಆಗ್ತಿರೋ ಸಂಗತಿ. ಯಾಕಂದ್ರೆ 2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆ ಆಗುವಂತಹ ಸಂಗತಿ ಒಂದೇ. ಒಂದು ವೇಳೆ ಬಿಜೆಪಿ ಅತಿ ಕಡಿಮೆ ಸ್ಥಾನಗಳನ್ನು ಪಡೆದ್ರೆ ವಿಜೇಂದ್ರ ನಾಯಕತ್ವ ಚರ್ಚೆಯ ವಿಚಾರ ಆಗತ್ತೆ. ಆಗ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅಂತ ಯಾರೆಲ್ಲೆಲ್ಲ RSS ನಾಯಕರಿದ್ದಾರೆ, BL ಸಂತೋಷ್ ಟೀಮ್ನ ಬಣದ ನಾಯಕರಿದ್ದಾರೆ, ಯಾರಿಗೆಲ್ಲ ಟಿಕೆಟ್ ಸಿಗದೆ ವಂಚಿತರಾದ್ರು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ, ಅವರೆಲ್ಲರ ದೊಡ್ಡ ದಂಡು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅನ್ನುವಂತಹ ಬಹುದೊಡ್ಡ ಹಕ್ಕೊತ್ತಾಯ, ಬಹುದೊಡ್ಡ ಬೇಡಿಕೆ ಬರುತ್ತೆ. ಆ ದಂಡು ದೊಡ್ಡದಿರುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗಬಹುದು? ಯಾಕಂದ್ರೆ ಮತ್ತೊಂದು ಪಕ್ಷ ಇದೆ ರಾಜ್ಯದಲ್ಲಿ. ಪೆನ್ ಡ್ರೈವ್ನ ಪ್ರಕರಣದಿಂದಾಗಿ ಆ ಪಕ್ಷದ ವರ್ಚಸ್ಸು ಮತ್ತು ವ್ಯಾಲಿಡಿಟಿ ಎರಡೂ ಕೂಡ ಒಂದು ಹಂತಕ್ಕೆ ಕ್ಷೀಣವಾಗಿದೆ. ಇಂತಹ ಸಂದರ್ಭದಲ್ಲಿ ಆ ಪಕ್ಷದ ಸ್ಥಿತಿ, ಯಾಕಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನಾದ್ರೂ ಅದು ಗೆದ್ರೆ ಉಸಿರಾಡಬಹುದು. ಅದು ಕೂಡ ಸಾಧ್ಯವಾಗಲಿಲ್ಲ ಅಂದ್ರೆ ಆ ಪಕ್ಷ ಇನ್ನು ಕೇವಲ ನೆನಪಾಗಿ ಉಳಿಬಹುದು. ಅದರಲ್ಲೂ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಅಷ್ಟೇ ಆ ಪಕ್ಷ ಜೀವಂತವಾಗಿ ಉಳಿಯುತ್ತೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಬಿಜೆಪಿ ಸ್ಥಿತಿ, 66 ಶಾಸಕ ಬಲದ ಬಿಜೆಪಿಯ ಸ್ಥಿತಿ ಏನಾಗಬಹುದು? ಒಂದು ವೇಳೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸುವಂತಹ ನಿರ್ಧಾರವೇ ಕಾರ್ಯರೂಪಕ್ಕೆ ಬಂದ್ರೆ ಆ ಪಕ್ಷದಲ್ಲಿ 50ಕ್ಕೂ ಅಧಿಕ ಶಾಸಕರು ಪಕ್ಷದಿಂದ ಹೊರಗೆ ಬರುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮತ್ತೊಂದು ಪ್ರಾದೇಶಿಕ ಪಕ್ಷ ಸೃಷ್ಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಆ ಪ್ರಾದೇಶಿಕ ಪಕ್ಷ ಕೂಡ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರ ಬಂದಾಗ ಬಹುದೊಡ್ಡ ಕ್ಷಿಪ್ರ ಕ್ರಾಂತಿಗೆ ಅದು ಮುನ್ನುಡಿ ಬರೆಯುವಂತಹ ಸಾಧ್ಯತೆಗಳಿದೆ. ಇದೇ ಕಾರಣಕ್ಕೆ ನೋಡಿ 2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗೋದು ನಿಜ. ಆದ್ರೆ ಕಾಂಗ್ರೆಸ್ ಸರ್ಕಾರ ಉಳುತ್ತೋ ಅಥವಾ ಇನ್ನುಳಿದ ಎರಡು ಪಕ್ಷಗಳ ಸ್ಥಿತಿ ಅತ್ಯಂತ ಚಿಂತಾಜನಕವಾಗುತ್ತೋ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ.